ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಹಬ್ಬದ ಸ್ಪೆಷಲ್ ಕಡಲೆಕಾಳು ಪಲ್ಯ ಮಾಡೋದನ್ನು ನೋಡೋಣ. ನಾನು ಕಡಲೆಕಾಳನ್ನು ಒಂದು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ ಆಗಷ್ಟು ಕಡಲೆಕಾಳಿಗೆ 2 ಕಪ್ ಆಗಷ್ಟು ನೀರು ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕಿ, ಒಂದು ದಾಲ್ಚಿನ್ನಿ ಹಾಕಿ, 1 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿ 4 ರಿಂದ 5 ವಿಸಲ್ ಆಗೋವರೆಗೂ ಬೇಯಿಸ್ಕೊಡಿ. ಈ ಥರ ಸಾಫ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಅದ್ರಾಗಿನ ಒಂದು ಸ್ವಲ್ಪ ಕಡಲೆಯನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಪೇಸ್ಟಾಗಿ ಮಾಡಿಟ್ಕೊಳ್ಳಿ. ಪಲ್ಯ ಕ್ರೀಮಿ ಟೆಕ್ಸ್ಚರ್ ಆಗಬೇಕಂತೇಳಿ. ಮತ್ತು ಮಸಾಲಾಗೆ 1 ಚಮಚ ಆಗೋಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚ ಆಗೋಷ್ಟು ಅರಿಶಿನ, 1 ಚಮಚ ಆಗೋಷ್ಟು ಧನಿಯಾ ಪೌಡರ್, 1 ಚಮಚ ಆಗೋಷ್ಟು ಚನ್ನಾ ಮಸಾಲ, ಒಂದು ಅರ್ಧ ಚಮಚ ಗರಂ ಮಸಾಲ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲವನ್ನು ಪೇಸ್ಟಾಗಿ ಮಾಡಿಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಡೈರೆಕ್ಟ್ ಮಸಾಲ ಹಾಕೋದ್ಕಿಂತ ಇದಕ್ಕಿಂತ ಟೇಸ್ಟ್ ಬೇರೆ ಇರುತ್ತೆ. ನೀವು ಟ್ರೈ ಮಾಡಿ ನೋಡ್ಬೋದು. ಕಡೆಯಲ್ಲಿ 4 ರಿಂದ 5 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಚಮಚ ಆಗೋಷ್ಟು ಜೀರಿಗೆ ಹಾಕಿ, ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಸಣ್ಣದಾಗಿ ಹೆಚ್ಚಿರೋ ಒಂದು ಸ್ವಲ್ಪ ಅಲ್ಲ ಹಾಕಿ, ಈರುಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 1 ಕಪ್ ಆಗೋಷ್ಟು ಟೊಮೆಟೊ ಪ್ಯೂರಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. 2 ರಿಂದ 3 ನಿಮಿಷ ಹಸಿ ವಾಸನೆ ಹೋಗೋವರೆಗೂ. ನಾವು ಮಾಡಿಟ್ಟಿರುವ ಕಡಲೆಕಾಳು ಪೇಸ್ಟನ್ನು ಹಾಕಿ, ಬೇಕಿದ್ದರೆ ಒಂದು ಸ್ವಲ್ಪ ನೀರು ಕೂಡ ಹಾಕಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಈಗ ಮಾಡಿರೋ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಪಲ್ಯ ನೀವು ಚಪಾತಿ, ಪೂರಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಹಾಗೆ ಕೂಡ ತಿನ್ಬೋದು. ಕುದಿಸಿರೋ ಕಡಲೆಬೇಳೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಎಣ್ಣೆ ಬೇರುವವರೆಗೂ ಬೇಯಿಸ್ಕೊಳ್ಳಿ. ಲಾಸ್ಟಲ್ಲಿ ಕಸೂರಿ ಮೆಥಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ಳಿ. ಟೇಸ್ಟಿಯಾಗಿರುವ ಕಡಲೆಕಾಳು ಪಲ್ಯ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.